ಪ್ರಶಾಂತ್ ಅಂತ ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಿಮ್ಮ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಎಲ್ಲ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಯಾವ ಕಡೆ ಏನು ಸೀನ್ಸು ಅಂತ ಕೇಳೋದಾದರೆ, ನಮ್ಮ ಸೌಂದರ್ಯ ಡಿಗ್ರಿ ಕಾಲೇಜಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ತಿದ್ದಾರೆ. ಸೊ ಹಂಗಾಗಿ ನಮ್ಮ ರಾಕ್ಸಿನ ಎಲ್ಲರನ್ನೂ ಗೆಸ್ಟಾಗಿ ಇನ್ವೈಟ್ ಮಾಡಿದ್ದಾರೆ. ಸೊ ಇವಾಗ ಕನ್ನಡ ರಾಜ್ಯೋತ್ಸವ ಈವೆಂಟ್ಗೆ ಹೊರಡ್ತಾ ಇದ್ದೀವಿ. ಆ್ಯಂಡ್ ಹಾಗೆ ನನಗೆ ಮೇನ್ಲಿ ಈ ಒಂದು ಈವೆಂಟ್ಗೆ ಇನ್ವೈಟ್ ಮಾಡಿದ್ದು ನಮ್ಮ ಭರತ್. ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ GTಲಿ ರಿವ್ಯೂ ಮಾಡಿದ್ದೆ. ಸೊ ಭರತ್ ಮತ್ತು ಹಾಗೆ ನಮ್ಮ ರಾಕ್ಸಿ ಆ್ಯಂಡ್ ಹಾಗೆ ನಮ್ಮ ಸೌಂದರ್ಯ ಕಾಲೇಜವರು ತುಂಬ ಒಂಥರ ಖುಷಿ ಅನಿಸುತ್ತೆ. ಯಾಕೆ ಅಂದರೆ ಕಾಲೇಜಲ್ಲಿ ಓದೋ ದಿವಸದಲ್ಲಿ ತುಂಬ ಜನ ಒಂಥರ ಬೈಕೊಂಡು ಓಡಾಡಿಕೊಂಡು ಟೀಚರ್ಸ್ಗಳೆಲ್ಲ ನೀವೇನು ಮಾಡೋದೇ ಇಲ್ಲ, ನೀವೆಲ್ಲ ವೇಸ್ಟು ಅಂತ ಅಂದ್ಬಿಟ್ಟಿದ್ರು ನಮ್ಮನ್ನ. ಬಟ್ ಇವತ್ತು ಅದೇ ಕಾಲೇಜ್ಗೆ ನಾವೆಲ್ಲ ಗೆಸ್ಟಾಗಿ ಹೋಗ್ತಾ ಇರೋದು ತುಂಬಾ ಖುಷಿ ಅನಿಸುತ್ತೆ. ಇನ್ಸ್ಟಾಗ್ರಾಮಲ್ಲಿ ತುಂಬಾ ಚೆನ್ನಾಗಿ ಸಪೋರ್ಟ್ ಕೊಟ್ಟಿದ್ದೀರಾ. ಇದೇ ರೀತಿ ಸಪೋರ್ಟ್ ಮಾಡಿ. ಆ್ಯಂಡ್ ಹಾಗೆ ಈ ವಿಡಿಯೋನು ಕೂಡ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಶೇರ್ ಮಾಡಿ. ಹೆಂಗೆ ಚೀಫ್ ಗೆಸ್ಟು ಅಂತ ಇದ್ದಂಗೆ ಫುಲ್ ಒಳಗಡೆಗೆ ಎಂಟ್ರಿ. ನಮ್ಮ ಮನೋಜ್ ರಾಕ್ಷಿ ಅವ್ರಿಗೂ ನಮಸ್ಕಾರ. ಫುಲ್ ಕಾಣಿಸ್ತೈತೆ. ನಮ್ಮ ಕರ್ನಾಟಕದ ಧ್ವಜವನ್ನು ಧ್ವಜಾರೋಹಣ ಮಾಡೋಕ್ಕೆ ಅಂತ ಗಣ್ಯ ವ್ಯಕ್ತಿಗಳ ಜೊತೆ ನಮ್ಮನ್ನು ಕೂಡ ಕರ್ಕೊಂಡೋದ್ರು. ಈಗ ತಾಯಿ ಭುವನೇಶ್ವರಿಗೆ ನುಡಿನ ಮನೆಗಳನ್ನ ನಾಡಗೀತೆ ಮೂಲಕ ಹಾಡಲಿದ್ದಾರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು. ಹಾಗೆ ನಾವೆಲ್ಲರೂ ನಾಡಗೀತೆನ ಮುಗಿಸಿ ನಾವು ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದು ನಮ್ಮ ಸೌಂದರ್ಯ ಡಿಗ್ರಿ ಕಾಲೇಜ್ ಈವೆಂಟ್ಗೆ. ಬನ್ನಿ ನಮ್ಮ ಮುಂದೆ ಹೇಗಿದೆ ಅಂತ ನೋಡೋಣ. ಒಂದೊಳ್ಳೆ ಗ್ರ್ಯಾಂಡ್ ಎಂಟ್ರಿ ಜೊತೆ ಬಂದಾದ್ಮೇಲೆ ನಾವು ನಿಂತಿದ್ದು ನಮ್ಮ ಕನ್ನಡ ರಾಜ್ಯೋತ್ಸವ ನಡೀತಾ ಇದ್ದಂಥ ವೇದಿಕೆ ಮೇಲೆ. ಅಲ್ಲಿ ನಮ್ಮ ಸೌಂದರ್ಯ ಮಂಜಪ್ಪ ಸರ್ನ ಕೂಡ ಮಾತಾಡ್ಸಿದ್ವಿ ಆ್ಯಂಡ್ ಇನ್ನಿತರೆ ಗಣ್ಯಾದಿ ವ್ಯಕ್ತಿಗಳನ್ನ ಕೂಡ ಮಾತಾಡ್ಸಿದ್ವಿ. ಆ್ಯಂಡ್ ಹಾಗೆ ನಾನು ಮತ್ತು ನಮ್ಮ ರಾಕ್ಸಿ ಇಬ್ಬರು ಜೊತೆಯಲ್ಲೇ ಸ್ಟೇಜ್ ಶೇರ್ ಮಾಡಿದ್ವಿ. ದೊಡ್ಡ ದೀಪಗಳು ಕರ್ನಾಟಕದಾದ್ಯಂತ ಪ್ರಜ್ವಲಿಸ್ತಾ ಇರುವ ದೀಪಗಳು ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಎತ್ತರವನ್ನ ಏನಂದ್ರೆ ಕಂಡು ಗುರುತಿಸಿ ಅಂತ ಕಾಂಟ್ರಿಬ್ಯೂಷನ್ ಅಂತ ಕೊಡುಗೆಯನ್ನು ಕೊಟ್ಟಂತವರು ಅವರು ನಮ್ಮೆಲ್ಲರಿಗೆ ಇದ್ದಾರೆ. ಅದು ನಮ್ಮೆಲ್ಲರ ಭಾಗ್ಯ. ಅವರ ಮೊದಲನೇದಾಗಿ ಡಾಕ್ಟರ್ ಬೆಳಕೆರೆ ಲಿಂಗರಾಜಯ್ಯ ಅವರು. ಇವರು ನಿವೃತ್ತ ಪ್ರಾಧ್ಯಾಪಕರು ಮತ್ತು ಪ್ರಾಂಶುಪಾಲರು. ಕನ್ನಡದ ಸೇವೆಯನ್ನು ನಿರಂತರವಾಗಿ 40 ವರ್ಷಗಳಿಂದ ಮಾಡ್ತಾ ಬಂದಿರಬಹುದು. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಇವತ್ತಿನ ಮುಖ್ಯ ಅತಿಥಿಗಳು ಖ್ಯಾತ ಚಲನಚಿತ್ರ ನಟರು. ಸುಮಾರು 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಖಳನಾಯಕನಾಗಿ ಅಭಿನಯಿಸಿ 5,000 ಧಾರಾವಾಹಿಗಳಲ್ಲಿ ಅಭಿನಯಿಸಿ ಬಹು ದೊಡ್ಡ ದಾಖಲೆಯನ್ನು ನಿರ್ಮಿಸಿದಂತಹ ನಮ್ಮ ಶ್ರೀ ಗಣೇಶರಾವ್ ಕೇಸರ್ಕರ್ ಅವರನ್ನ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಪ್ರಜ್ಞಾ ಮರಾಠೆ ಪ್ರಜ್ಞಾ ಮರಾಠೆಯವರು ಸರಿಗಮಪ ನಮಗೆಲ್ಲ ಕರ್ನಾಟಕದಾದ್ಯಂತ ಪ್ರಖ್ಯಾತವಾಗಿರುವಂಥ ಸರಿಗಮಪ ಅನ್ನುವಂಥ ಸಂಗೀತ ಕಾರ್ಯಕ್ರಮ ಎಷ್ಟು ಪ್ರಖ್ಯಾತವಾದದ್ದು ಅಂತ ಗೊತ್ತಿದೆ. ಅದರಲ್ಲಿ ಮಿಂಚಿ ಇವತ್ತು ಆ ಸಂಗೀತ ಸೇವೆಯನ್ನು ಮಾಡ್ತಾ ಇರುವಂತಹ ಪ್ರಜ್ಞಾ ಮರಾಠಿಯವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೊಡ್ತೇನೆ. ಹಾಗೆಯೇ ಇನ್ನೊಬ್ಬ ಖ್ಯಾತ ಕನ್ನಡ ರ್ಯಾಪ್ ಗಾಯಕ, ಇತ್ತೀಚಿನ ಸಾಕಷ್ಟು ಪಾಪ್ಯುಲರ್ ಪ್ರಸಿದ್ಧಿಯನ್ನು ಜನಪ್ರಿಯತೆಯನ್ನು ಪಡಿತಾ ಇರುವಂತಹ ಪಾಪ್ ಗಾಯನ, ಆ ಪಾಪ್ ಗಾಯನದ ಪ್ರತಿನಿಧಿಯಾಗಿರುವಂತಹ ರ್ಯಾಪ್ ಗಾಯಕ, ರ್ಯಾಪ್ ಗಾಯಕ ಮನೋಜ್ ರಾಕ್ಷಿ ಅವರು ಇಲ್ಲಿದ್ದಾರೆ. ಅವರು ನಮ್ಮ ವಿದ್ಯಾರ್ಥಿ, ನಮ್ಮ ಸ್ಟೂಡೆಂಟ್ ಆಗಿದ್ದ
ಕಲಾವಿದರು ಅಂತ ಹೇಳೋದಕ್ಕೆ ಹೆಮ್ಮೆ ಅನ್ನಿಸ್ತದೆ. ಸೊ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತ ಕೊಡ್ತೇನೆ. ಇನ್ನೊಬ್ಬರು ಪ್ರಶಾಂತ್ ಅಂತ ನಮ್ಮ ಸರ್ ನನ್ನ ಮೋಟೋಲಾಗರ್ ಅಂತ ಹೇಳಕ್ ಹೋಗಿ ಮಿಸ್ ಆಗಿ ರ್ಯಾಪ್ ಸಿಂಗರ್ ಅಂತ ಹೇಳಿದ್ರು, ಕ್ಷಮೆ ಇರಲಿ. ಜೊತೆಗಿದ್ದಾರೆ. ಅವರಿಗೆ ನಿಮ್ಮ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರು ಕೂಡ ನಮ್ಮ ವಿದ್ಯಾರ್ಥಿ ಅಂತ ಹೆಮ್ಮೆಯಿಂದ ನೆನಪಿಸ್ತಾ ಇದ್ದೇನೆ. ನಮ್ಮ ರಾಕ್ಸಿ ಮತ್ತು ಹಾಗೆ ನಮ್ಮ ಸಾಯಿ ಕುಮಾರ್ ಇಬ್ಬರು ಕೂಡ ವೇದಿಕೆ ಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರು. ನಮ್ಮ ರಾಕ್ಸಿ ರ್ಯಾಪ್ ಮಾಡಿದ್ರು ಆ್ಯಂಡ್ ಹಾಗೆ ನಮ್ಮ ಸಾಯಿ ಕುಮಾರ್ ಆ್ಯಸ್ ಯೂಶುವಲ್ ಬೀಟ್ ಬಾಕ್ಸ್. ಆ್ಯಂಡ್ ಹಾಗೆ ಇದೆಲ್ಲ ಆಗಿದ ನಂತರ ನನ್ನ ಮತ್ತು ನಮ್ಮ ಮನೋಜ್ ರಾಕ್ಸಿನ ವೇದಿಕೆ ಮೇಲೆ ಗೌರವಪೂರ್ವಕವಾಗಿ ನಮಗೆ ಸನ್ಮಾನ ಕೂಡ ಮಾಡಿದ್ರು. ನಮ್ಮನ್ನ ಚೀಫ್ ಗೆಸ್ಟ್ ಆಗಿ ಕರೆಸಿದ್ದು ಒಂದು ಕಡೆ ತುಂಬ ಖುಷಿ, ಆದರೆ ಇನ್ನೊಂದು ಕಡೆ ನಾನು ಮತ್ತು ನಮ್ಮ ಸ್ನೇಹಿತ ಮನೋಜ್ ರಾಕ್ಸಿ ಇಬ್ಬರು ಕೂಡ ಒಂದೇ ವೇದಿಕೆನ ಶೇರ್ ಮಾಡಿದ್ದೀವಿ ಇವತ್ತು. ವೇದಿಕೆ ಮೇಲಿರೋಂಥ ಸರಿಗಮಪ ಕಂಟೆಸ್ಟೆಂಟು ಹಾಗೆ DKD ಮಾಸ್ಟರು ಮತ್ತು ನಮ್ಮ ರಾಕ್ಸಿ ಇನ್ನಿತರೆ ಗಣ್ಯಾತಿ ವ್ಯಕ್ತಿಗಳು ಎಲ್ಲರ ಜೊತೆನೂ ವೇದಿಕೆ ಹಂಚ್ಕೊಂಡಿದ್ದೀವಿ. ಇವತ್ತು ತುಂಬಾ ಖುಷಿ ಅನ್ನಿಸ್ತು. ನಮ್ಮಂಥ ಸಣ್ಣ ಪುಟ್ಟ ಮೋಟೋಲಾಗರ್ಸ್ಗೆ ಮತ್ತು ಕಂಟೆಂಟ್ ಕ್ರಿಯೇಟರ್ಸ್ನ ಇವತ್ತು ಗುರುತಿಸಿ ನಮ್ಮ ಸೌಂದರ್ಯ ಕಾಲೇಜವರು ನಮ್ಮನ್ನ ಅತಿಥಿಗಳನ್ನಾಗಿ ಕರೆದು ಕನ್ನಡ ರಾಜ್ಯೋತ್ಸವದಲ್ಲಿ ನಮಗೆ ಸನ್ಮಾನ ಮಾಡಿ ಬೀಳ್ಕೊಟ್ಟಿದ್ದಾರೆ. ಇದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನನ್ನ ಪ್ರತಿಯೊಬ್ಬರು ಸಬ್ಸ್ಕ್ರೈಬರ್ಸ್ಗೂ ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಾನಿಲ್ಲಿ ಬರೀ ನನ್ನೊಬ್ಬನಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ವಾರ್ಥಿ ಆಗಲ್ಲ, ಪ್ರತಿಯೊಬ್ಬ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನು ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಮತ್ತೊಮ್ಮೆ ಎಲ್ರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು.